ಬಾರವ್ವ ಬಾ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಬಂದಿದ್ಯಾ. ಹಾ, ಚೆನ್ನಾಗಿ ಹೇಳಿದ್ರಿ. ಕುಬೇರಂಗ್ ಏನಾದ್ರು ಲೋನ್ ಬೇಕಿದ್ರೆ ನಿಮ್ಮ ಹತ್ರನೇ ಬರ್ಬೇಕು. ನೀವು ಬಡವ್ರಾ? ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದು ಮಾತ್ರಕ್ಕೆ ಶ್ರೀಮಂತಿಕೆ ಬರ್ತದೇನವ? ಮನ್ಸಲ್ಲಿ ಇಡೀ ಜೀವನನೇ ಬ್ಯಾಲೆನ್ಸ್ ಮಾಡೋ ಬುದ್ಧಿವಂತಿಕೆ ಇರಬೇಕು, ಅದು ಶ್ರೀಮಂತಿಕೆ. ಹಾಗಾದ್ರೆ ಬಡವ್ರ ಮನೆ ಭಾಗ್ಯಲಕ್ಷ್ಮಿ ಆಗಲ್ಲ, ಪ್ರೀತಿಸೋರ್ ಮನೆಗೆ ಪಾರ್ವತಿಯಾಗಿ ಬಂದಿದ್ದೀನಿ. ಓಕೆನಾ? ಆಯ್ತು ಕಣವ, ನೀನು ಏನೇ ಹೇಳಿದ್ರು ಸರಿ ಆಯ್ತಾ. ಅಯ್ಯೋ, ನಾನಂತೂ ಆಗ ಬರ್ಬೇಕು ಈಗ ಬರ್ಬೇಕು ಅಂತ ಅನ್ಕೊಂಡು ಬರಕ್ಕೆ ಆಗ್ಲಿಲ್ಲ ಅಂಕಲ್. ಅದಕ್ಕೆ ಸೀದಾ ಇವತ್ತು ಆಗಿದ್ದಾಗೋಗ್ಲಿ ಅಂತ ಬಂದೇ ಬಿಟ್ಟೆ. ಪಾರು, ನೀನು ಒಬ್ಳೆ ಬಂದಿದ್ದೀಯ ತಾನೆ? ಯಾಕಂಕಲ್, ನಾನು ಒಬ್ಳೆ ಈ ಕಡೆ ಬರೋಂಗಿಲ್ವಾ? ಹಾಂಟೆಡ್ ಹೌಸಾ? ಅದೇನೋ ಗೊತ್ತಿಲ್ಲ ಕಣವ, ನೀನಿದ್ದಲ್ಲಿ ಶಿವು ಇದ್ದೇ ಇರ್ತಾನೆ. ನೀವೊಂಥರ ಹೂವು ಮತ್ತೆ ಪರಿಮಳ ಇದ್ದ ಹಾಗೆ. ಇಲ್ಲ 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 ಇಲ್ಲ, ನಾನು ಕಣ್ಣಿದ್ದಂಗೆ, ನನ್ನ ಗಂಡ ರೆಪ್ಪೆ ಇದ್ದಂಗೆ. ಅದಕ್ಕೆ ಎಲ್ಲೋದ್ರೂ ನನ್ನ ಜೊತೆ ಇದ್ದೇ ಇರ್ತಾರೆ. ಅಂದ್ರೆ ಶಿವನು ಬಂದಿದ್ದಾನ? ಅಯ್ಯೋ ಇಲ್ಲ ಅಂಕಲ್, ನಾನು ಒಬ್ಳೆ ಬಂದಿರೋದು. ಅದು ಯಾಕೆ ಅಂದ್ರೆ ಶಾರದಮ್ಮ ಒಳಗಡೆ ಇದ್ದಾರಲ್ವಾ, ಶಿವು ಏನಾದ್ರು ನೋಡ್ಬಿಟ್ರೆ ಏನಾದ್ರು ತೊಂದರೆ ಆಗ್ಬಹುದು ಅಂತ, ಹಂಗಾಗಿ ಕೇಳಿದೆ. ಗೊತ್ತಾಯ್ತು ಅಂಕಲ್, ಅವತ್ತೇ ನೀವು ಹೇಳಿದ್ರಲ್ಲ ಮಾವ ಅಂಗಡಿಲಿದ್ದಾನೆ, ಅದಕ್ಕೆ ಸರಿಯಾದ ಸಮಯ ನೋಡ್ಕೊಂಡು ನಾನು ಬಂದ್ಬಿಟ್ಟೆ. ಸದ್ಯಕ್ಕೆ ಮಾವ ಅಂಗಡಿ ಎಲ್ಲ ಬಿಟ್ಟು ಬರಲ್ಲ ಅನ್ಸುತ್ತೆ ಬಿಡಿ. ಆಯ್ತು ಬಾ, ಈಗ ಸಮಾಧಾನ ಆಯ್ತು. ಒಳಗಡೆ ಶಾರದಮ್ಮ ಇದ್ದಾರೆ, ಮನ್ಸಾರೆ ಮಾತಾಡುವಂತೆ. ಬಾ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಶಿವು? ಎಸ್ ಶಿವ್ ಅಲ್ಲ, ಎಂ ಶಿವ್, ಮಾರಿಗುಡಿ ಶಿವ್ ನಾನೇ. ಮಾವ ನೀನೇನಿಲ್ಲಿ? ಓಹೋ, ಅದೇ ಮತ್ತೆ ನೀನು ಒಬ್ಳೆ ಬಂದ್ಬಿಟ್ರೆ ಆಯ್ತಾ? ನಾನೇನು ಪಾಪ ಮಾಡಿದ್ದೆ? ನಾನು ನನ್ನ ತಂಗಿನ, ನನ್ನ ಬಾಮೈದನ, ನಮ್ಮ ಬೀಗ್ರನ್ನೆಲ್ಲ ನೋಡ್ಬೇಕು ಅಂತ ನಂಗಿರಕ್ಕಿಲ್ವೇ? ಅದಕ್ಕೆ ಅಂಗಡಿ ಇದ್ದ ಚಂಗ್ ಅಂತ ಆರ್ದೆ, ಇಲ್ಲಿ ಬಂದು ಕಾಲಿಟ್ಟೆ ನೋಡು. ಅಯ್ಯೋ ದೇವ್ರೆ, ಶಾರದಮ್ಮ ಒಳಗಡೆನೆ ಇದ್ದಾರಲ್ಲ, ಏನ್ ಮಾಡೋಣ? ಶಾರದಮ್ಮ ತಮ್ಮ ಮಗನ ಮನ್ಸಲ್ಲಿ ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ತನಕ ಮುಖ ತೋರ್ಸಲ್ಲ ಅಂದವ್ರೆ. ಇವಾಗ ಏನಾಗುತ್ತೋ ಏನೋ.